ರ್ಯಾಪರ್ ಚಂದನ್ ಶೆಟ್ಟಿ ಸಾಂಗ್ ಟ್ಯೂನ್ ಕದ್ದಂತಹ ಆರೋಪ ಈಗ ಪಬ್ಲಿಕ್ ಟಿವಿಗೆ ರ್ಯಾಪರ್ ವೈಬುಲ್ ಯುವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು 6 ವರ್ಷದ ಹಿಂದೆ ವೈಬುಲ್ ಸಾಂಗನ್ನು ಮಾಡಿದ್ದೆ. ಚಂದನ್ ಶೆಟ್ಟಿ ಅವರು ನನ್ನ ಸಾಂಗಿನ ಮೊದಲ ಪಲ್ಲವಿ ಮತ್ತು 2ನೇ ಚರಣವನ್ನು ಕಾಪಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವ್ರು ಕೇಳಿದ್ದಿದ್ರೆ ನಾನೇ ಬಿಟ್ಕೊಡ್ತಾ ಇದ್ದೆ. ನಾನು ಬಡವ ಸರ್, ಹಣ ಎಲ್ಲ ಕೂಡಿಟ್ಟು ಮಾಡಿರ್ತಕ್ಕಂಥ ಸಾಂಗ್ ಇದು. ಟ್ಯೂನ್ ಅಷ್ಟೇ ಅಲ್ಲ, BGM ಸಹ ಕದ್ದಿದ್ದಾರೆ ಅಂತ ವೈಬುಲ್ ಅವರು ಅಂದರೆ ವೈಬುಲ್ ಯುವರಾಜ್ ಅವರು ಆರೋಪವನ್ನು ಮಾಡಿದ್ದಾರೆ. ವೈಬುಲ್ ಯುವರಾಜ್, ಆ ಹಾಡು ವೈಬುಲ್ ಸಾಂಗ್. ಹೊಸ ವರ್ಷಕ್ಕೆ ಭರ್ಜರಿಯಾಗಿ ರಿಲೀಸ್ ಆದಂತಹ ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಸಾಂಗ್ಗೆ ಈಗ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ವೈಬುಲ್ ಯುವರಾಜ್ ಅವರಿದ್ದಾರೆ. ಸರ್, ಮೊದಲೇದಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಆರೋಪ ಏನು ಏನು ಇದೀಗ ಯಾಕೆ ಅಂತ? ಸರ್, ಎಲ್ಲ ಕಡೆ ಹೇಳಿದ್ದೀನಿ ನಾನು. ನಂದು 6 ವರ್ಷದಿಂದ ನಾನು ಸಾಂಗ್ ಮಾಡಿದ್ದೆ ವೈಬಲ್ ಪಾರ್ಟಿ ಅಂತ. ಅದರಲ್ಲಿ ಈಗ ಕಾಟನ್ ಕ್ಯಾಂಡಿ ಅಂತ ನಮ್ಮ ಚಂದನ್ ಶೆಟ್ಟಿ ಅವರು ಬಿಟ್ಟಿದ್ದಾರಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು 8 ಪಲ್ಲವಿನಲ್ಲಿ ಸ್ಟಾರ್ಟಿಂಗ್ 8 ಸಾಲು ನಂದೇ ಇದೆ, ಮತ್ತು ಸೆಕೆಂಡ್ ಚರಣದಲ್ಲೂ 8 ಸಾಲು ನಂದೇ ಟ್ಯೂನು ಕಾಪಿ ಆಗಿದೆ ಸರ್. ಅದು ಅಂದರೆ ಈಗ ಇದು ಯಾವಾಗ ಕಾಪಿ ಆಗಿದೆ ಅಂತಂದು ಇದಾಯಿತು, ಅಥವಾ ಆ ಸಾಂಗ್ನ ನಿಮ್ಮ ಸಾಂಗ್ ಅದೇ ರೀತಿಯಾಗಿ ಬಳಸಿದ್ದಾರೆ ಅಂತ ಏನಾದರೂ ಇದಾಯಿತು? ಸೊ ಆ ಟ್ಯೂನ್ ಕದ್ದಿದ್ದಾರೆ ಅಂತ ಯಾವಾಗ ನಿಮಗೆ ಗೊತ್ತಾಗಿದ್ದು, ಹೇಗೆ ಅಂತ? ನಾನು ಔಟ್ ಆಫ್ ಸೆಷನಲ್ಲಿದ್ದೆ. ನನಗೆ ನನ್ನ ಫ್ರೆಂಡ್ಸ್ಗಳು ಮೆಸೇಜಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕಾಪಿ ಅದು ಯಾವ ಥರ ಅಂದರೆ ಕಟ್ ಮಾಡಿ ಕಳಿಸಿದ್ರು ನನಗೆ. ಅವ್ರದ್ದು ಸಾಂಗ್ ಏನಿದೆ, ಇವಳೇನ ಲಂಡನ್ ಲೇಡಿ ಮಂಗಳೂರು ಬಂಗಡ ಅಂತ ಇತ್ತು. ನನಗೆಲ್ಲ ಕೇಳ್ದಂಗಿದೆ ಅನ್ಕೊಂಡು ನೋಡೋಣ, ನನ್ನ ಸಾಂಗ್ ಯಾವ್ದು ಆ್ಯಕ್ಚುಲಿ ಟ್ಯೂನ್ ಸೇಮೇ ಇದೆ, ಎಲ್ಲೂ ಚೂರು ಚೇಂಜಸ್ ಏನಿಲ್ಲ. ಅವ್ರು ಏನು ಮಾಡಿದ್ದಾರೆ, ಆ ಸ್ಟಾರ್ಟಿಂಗ್ ಪಲ್ಲವಿ ಏನಿದೆ, ಪಲ್ಲವಿನ 8 ಸಾಲು ಅದು ಸ್ಟಾರ್ಟಿಂಗ್ ಅದು ನನ್ನ ಸಾಂಗ್ದೇ ಅದು ಸಾಲು ಸರ್ ಕಾಪಿ ಮಾಡಿರೋದು. ಅದು ಸ್ಟಾರ್ಟಿಂಗ್ ನಾನು ಸುಮಾರು 6 ವರ್ಷದಿಂದ ಈ ಸಾಂಗ್ನ ನಾನು ವೈಬಲ್ ಪಾರ್ಟಿ ಸಾಂಗ್ ಅಂತ ನಾನು ರಿಲೀಸ್ ಮಾಡಿದ್ದೆ. ನಾನು ಆ ಸೇಮ್ ಟ್ಯೂನ್ ಇದೆ. ಅದು 6 ವರ್ಷದಿಂದ ಮಾಡಿದಂಥ ಸಾಂಗ್ ಅಂದರೆ ಚಂದನ್ ಶೆಟ್ಟಿ ಅವ್ರಿಗೆ ಮತ್ತೆ ಇದನ್ನೇನಾದರೂ ತಿಳಿಸಿದ್ರೆ, ಅಥವಾ ಈ ಥರ ಟ್ಯೂನು ಒಂದು ಕಾಪಿ ಆಗಿದೆ, ಅಥವಾ ಇದರಿಂದ ಏನಾದರೂ ನೀವು ಕಾಪಿರೈಟ್ ಏನಾದರೂ ಕ್ಲೈಮ್ ಮಾಡೋಕ್ಕೆ, ಅಥವಾ ಏನಾದರೂ ಮುಂದೆ ಯಾವ ಥರ ಇದನ್ನು ಮಾಡ್ತಾಯಿದ್ರಿ? ಸರ್, ಎಲ್ಲ ಗೊತ್ತಿದೆ ಸರ್ ಅವ್ರಿಗೆ. ಚಂದನ್ ಶೆಟ್ಟಿಗೆ ಪಿನ್ ಟು ಪಿನ್ ನಾನು ಈ ಥರ ಕಂಪ್ಲೇಂಟ್ ಮಾಡ್ತಾರೆ, ಟಿ ವಿಲೆಲ್ಲ ಬರ್ತಾ ಇದೆ ಅದೆಲ್ಲ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ನಮ್ಮ ಚಂದನ್ ಶೆಟ್ಟಿ ಅವ್ರಿಗೆ. ಅದೇನಕ್ಕೆ ಅವ್ರು ಸ್ಟ್ಯಾಂಡ್ ತಗೋತಾರೋ ಗೊತ್ತಾಗ್ತಲ್ಲ ಅವರು. ಇಲ್ಲ ಅವ್ರು ತಪ್ಪಿಲ್ಲ ಅಂತ ಅನ್ಕೋತಾರೆ. 100% ತಪ್ಪಿದೆ ಸರ್. ಯಾಕಂದರೆ ಸುಮ್ಮನೆ ನಾನು ಬಂದ್ಬಿಟ್ಟು ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಚಾನಲ್ ಅವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದ್ರು, ಅದು ಕಾಪಿರೈಟ್ಸ್ ಮಾಡಿ ನಾನು ಇಷ್ಟು ದಿನ ಬೇಡ ಅಂತ ಇದೆ. ಟೈಮ್ ಇರೋಗ್ಬಿಟ್ಟಿದೆ ಸರ್, ಈಗ ಟೈಮ್ ಇರೋಗ್ಬಿಟ್ಟಿದೆ. ನಾವು ಮುಂದೆ ಏನು ಸ್ಟ್ಯಾಂಡ್ ತೊಗೊಬೇಕು 100% ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. ಆದರೆ ನಾನು ಚಂದನ್ ಶೆಟ್ಟಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ದೊಡ್ಡವರು, ಬೆಳೆದಿದ್ದೀರಾ, ನೀವು ತುಂಬ ದೊಡ್ಡ ಎತ್ತರದಲ್ಲಿ ಬೆಳೆದಿದ್ದೀರಾ. ಈ ಥರ ಇನ್ನೊಬ್ರು ಸಾಂಗ್ ಕಾಪಿ ಮಾಡ್ಕೊಂಡು ಬೆಳಿಬೇಕು ಅನ್ನೋ ಅವಶ್ಯಕತೆ ಖಂಡಿತವಾಗಲಿಲ್ಲ ಸರ್. ನಾವು ಮಾಡಬೇಕಂದ್ರೆ ನಮಗೂ ಆ ಟ್ಯಾಲೆಂಟ್ ಇದೆ ಸರ್. ನಾವು ಕಾಪಿ ಮಾಡಿ ಆ ಸಾಂಗ್ ಮಾಡಿ ಬೆಳಿಬೋದು ಸರ್. 6 ವರ್ಷದಿಂದ ಮಾಡಿರೋ ಸಾಂಗು ನೀವು ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾ ಇದೆ ಸಾಲುಗಳು. ಬೇಕಾದ್ರೆ ತೊಗೊಳ್ಳಿ ಅಂತ ಕೊಡ್ತದೆ. ಯಾಕೆ ಅವರು ಒಳ್ಳೆ ಸ್ನೇಹಿತರಾಗಿದ್ದರು, ಈಗೆಲ್ಲ ಇಲ್ಲ. 100% ಚಾನ್ಸೇ ಇಲ್ಲ. ನಮಗೆ ಕದ್ದು ಮಾಡೋ ಅವಶ್ಯಕತೆ ಇರಲಿಲ್ಲ ಸರ್. ಶೆಟ್ಟಿ ಅವರು ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಥವಾ ಪರಿಚಯನ ಮೊದಲು, ಅಥವಾ ಈ ಸಾಂಗ್ ಏನಾದರೂ ಮೊದಲು ಕೇಳಿದ್ರ ಅವ್ರು ಏನಾದರೂ? ಸರ್, ನಾನು ಈವೆಂಟ್ಸ್ಗಳು ಮಾಡ್ತೀನಿ. ನಾನು ದೊಡ್ಡ ಈವೆಂಟ್ಸ್ಗಳೆಲ್ಲ ನಾನು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ನಾನು ಹಾಡಕ್ಕೆ ಹೋಗ್ತೀನಿ, ಅವರು ಬೇರೆ ಕಡೆಲ್ಲ ಬಂದಿರ್ತಾರೆ. ಅಲ್ಲಿ ನಾವು ಪರಿಚಯ ಆಗಿದ್ದೀವಿ. ನನಗೂ ಅವ್ರು ಯಾರಂತ ಗೊತ್ತು, ಅವರು ನನಗೆ ಯಾರಂತ ಗೊತ್ತಿದೆ. ನನಗೆ ಇಬ್ರಿಗೂ ಪರಿಚಯ ಇದೀವಿ. ಇಬ್ಬರು ನಾವು ಫೋನ್ ಕಾಂಟ್ಯಾಕ್ಟ್ ಇಲ್ದಿರೋ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಾ ಇರ್ತೀವಿ ಆವಾಗ ನಾವು. ಆಮೇಲೆ ಇನ್ನೊಂದು ಸಹ ಇದೇ ಹೇಳಿದ್ವಿ ಸರ್, ನಾವು ಬಡವರು ಸರ್. ಬಡವರು ಅಂದರೆ ಯಾವ ಥರ ಕಲಾವಿದ್ರು ನಾವು ಒಂಥರ ಬಡವ್ರು ಲೆಕ್ತಾನೆ. ಯಾಕಂದರೆ ಕಷ್ಟ ಬಿದ್ದು ನಾವೇನೋ ಕಷ್ಟ ಬಿದ್ದು ಟ್ಯೂನ್ ಮಾಡಿಕೊಂಡು ರಾತ್ರಿಯಾಗೂ ನಿದ್ದೆ ಇಲ್ದಲೆ ಏನೋ ಮಾಡ್ಕೊಂಡು ನಾವು ಟ್ಯೂನ್ ಹಾಕೊಂಡು ಒಂದೊಂದು. ಯಾಕಂದರೆ ನಾವೇನಕ್ಕೆ ಟ್ಯೂನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಇನ್ನೊಬ್ರು ಸಾಂಗ್ ನಾವು ಮಾಡಬಾರ್ದು. ಅದಕ್ಕೋಸ್ಕರ ನಾವು 100 ಸಾಂಗ್ ಕೇಳಿರ್ತೀವಿ, ಮಾಡಬಾರ್ದು ಅಂತ. ನಾವೇನು ಮಾಡ್ತೀವಿ, ಅದು ಸಾಲುಗಳು ಬರಬಾರ್ದು ಅಂತ ನಾವು ಏನೇನೋ ಕಷ್ಟ ಬಿಟ್ಟು ಟ್ಯೂನ್ಗಳು ಮಾಡ್ತೀವಿ. ಈ ಥರ ಇವರು ಇಷ್ಟು ದೊಡ್ಡ ಹೆಸರು ಮಾಡಿಬಿಟ್ಟು ನಮ್ಮ ಟ್ಯೂನ್ ತೊಗೊಂಡು ಇವರು ಮಾಡೋ ಅವಶ್ಯಕತೆ ಇರಲಿಲ್ಲ. 100% ಇರಲಿಲ್ಲ ಸರ್. ಅವ್ರು ಬೆಳೆದಿದ್ದೀರಾ ಸರ್. ನೀವು ಚಂದನ್ ಅವರೇ ತುಂಬ ದೊಡ್ಡದಾಗಿ ಬೆಳೆದಿದ್ದೀರಾ. ನಮ್ಮನ್ನು ಬೆಳೆಯೋಕ್ಕೆ ಬಿಡಿ. ಯಾಕೆ ನಮ್ಮ ಸಾಂಗ್ಗಳು ನೀವು ತೊಗೊಂಡು ಈ ಥರ ಮಾಡ್ತೀರಾ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ. ಈಗ ಟ್ಯೂನ್ ಕದ್ದಿರೋ ಆರೋಪ, ಇದಕ್ಕೆ ನೀವು ಏನು ಪರಿಹಾರ ಅಥವಾ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಥವಾ ಅವತ್ತು ನಿಮಗೆ ಈ ಒಂದು ಸಾಂಗ್ ಮಾಡೋದಕ್ಕೆ ಎಷ್ಟು ಬಜೆಟ್ ಆಗಿತ್ತು ಏನು ಅಂತಂದು? ಸರ್, ಆ ಟೈಮಲ್ಲಿ 6 ವರ್ಷದಿಂದ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾರು ಮಾಡಿದಿರೋ 12 ಲಕ್ಷ ಖರ್ಚು ಮಾಡಿ ಸರ್ ಈ ಸಾಂಗ್ ನಾನು ಸಾಂಗ್ ಮಾಡಿದ್ದೆ. ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಈಗ ಸಿನಿಮಾ ಸಾಂಗ್ಗಳು ನೀವು ನೋಡಿರ್ತೀರ ಸರ್. ದೊಡ್ಡ ಗ್ರೌಂಡಲ್ಲಿ ಇಲ್ಲ ಇದು ಹೋಟೆಲಲ್ಲಿ ಒಂದು ಆಡಿಯೋ ಲಾಂಚ್ ಅಂತ ಮಾಡ್ತಾರೆ. ನಾನು ಇದೇ ವಿಜಯನಗರ RPC ಗ್ರೌಂಡಲ್ಲಿ ಸುಮಾರು 5 ರಿಂದ 6 ಲಕ್ಷ ಖರ್ಚು ಮಾಡಿ ದೊಡ್ಡ ಸೆಟ್ ವೇದಿಕೆ ಕ್ರಿಯೇಟ್ ಮಾಡಿ ಆಡಿಯೋ ಲಾಂಚ್ ಮಾಡಿದೆ. ಒಳ್ಳೊಳ್ಳೆ ಪ್ಲೇಬ್ಯಾಕ್ ಸಿಂಗರ್ಸ್ ಎಲ್ಲ ಬಂದು ಹಾಡಿ ಆ ಸಾಂಗ್ನ ರಿಲೀಸ್ ಮಾಡಿಕೊಟ್ರು ನನಗೆ. ಅಂದರೆ ಕರ್ನಾಟಕ ಇತಿಹಾಸದಲ್ಲಿ ಯಾವುದೂ ಇಲ್ಲ ಆ ಥರದಲ್ಲಿ ಮಟ್ಟದ. ಏನಕ್ಕೆ ಮಾಡಿದೆ ಸರ್, ನಾವು ಬೆಳಿಬೇಕು, ನಾವು ಹೆಸರು ಮಾಡಬೇಕು, ನಾನೊಬ್ಬ ಸಿಂಗರ್ ಅಂತ ಗುರುತಿಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದೆ. ಟೋಟಲ್ 2 ರಿಂದ ಸರ್ ಸಾಂಗಿಂದ ಮತ್ತು ನನ್ನ ಈವೆಂಟಿಂದ 17 ಲಕ್ಷ
ಖರ್ಚಾಗಿದೆ ಸರ್ ಇದು. ಅದು ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ. ಓಕೆ, ಈಗ ಅಂದರೆ ಈ ಥರ ಸಾಂಗ್ ಟ್ಯೂನ್ ಕದ್ದಿದ್ದಾರೆ ಅಂದಾಗ ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಥವಾ ಪ್ರಯತ್ನ ಮಾಡಿದ್ರೆ, ಅಥವಾ ಅವರಿಂದ ಏನಾದರೂ ನಿಮ್ಗೆ ರಿಪ್ಲೈ ಬಂದಿಲ್ಲ ಅಥವಾ ಹೇಗೆ? ಸರ್ ನನಗೇನು ಅವ್ರ ಕಡೆಯಿಂದ ರಿಪ್ಲೈ ಬಂದಿಲ್ಲ ಸರ್. ಗೊತ್ತಿದೆ ಸಾಂಗ್ ಎಲ್ಲ ಈ ಥರ ಟ್ರೋಲ್ ಆಗ್ತಾರೆ, ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಬರ್ಬೋದಿತ್ತು, ಕಾಲ್ ಮಾಡ್ಬೋದಿತ್ತು. ನಾನು ಕಾಲ್ ಮಾಡೋಕ್ಕೆ ಹೋಗಲ್ಲ ಸರ್. ನಮ್ಮ ಕೆಲಸ ಏನು, ಇಷ್ಟು ದಿನ ನೋಡ್ದೋ ಬರಲಿಲ್ಲ, ಈಗೇನು ಕಾಪಿ ರೈಟ್ಸ್ ಹಾಕ್ಬೇಕು, ಖಂಡಿತವಾಗ್ಲೂ ಹಾಕ್ತೀವಿ ಸರ್. ನಾವು ಸಾಂಗ್ ಮೇಲೆ ಕಾಪಿ ರೈಟ್ಸ್ ಹಾಕ್ತೀವಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೇಮಲ್ಲಿ BGMಲ್ಲಿ ಇನ್ನೊಂದು ಸಾಂಗ್ ಅದೂ ಕಾಪಿ ಆಗಿದೆ ಸರ್. ನನಗೆ ಅದು ಬಂದಿದೆ. ಅದು ಇನ್ನೊಬ್ರು ಸಾಂಗು ನನಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಈ ಥರ ನಿಂತ್ಕೊಳ್ಳೋಕೆ ರೆಡಿ ಇಲ್ಲ. ಅದು ನನ್ನ ಹತ್ರ ರೆಡಿ ಇದೆ. ಅದು ಸಾಂಗು ಏನೋ ಚಂದನ್ ಶೆಟ್ಟಿ ಇದೆ, ಕಾಟನ್ ಕ್ಯಾಂಡಿನಲ್ಲೇ ಇದೆ. ಇನ್ನೊಂದು ಇದೆ, ನನ್ನ ಹತ್ರ ಇಲ್ಲ, ಡಾಕ್ಯುಮೆಂಟ್ಸ್ ಇದೆ. ಅದು ಒಂದು ಮಟ್ಟಕ್ಕೆ ಬಂದಾಗ ನಾನು ತೋರಿಸ್ತೀನಿ ಸರ್. ಅದು ಏನೋ ಬಿಡೋದ ವಿಡಿಯೋ ನನ್ನ ಹತ್ರ ಇದೆ. ಅದು ಆ ಸಾಂಗಲ್ಲೇ ಒಂದು ಮ್ಯೂಸಿಕ್ ಸೇಮ್ ಏನಿದೆಯೋ ಸೇಮ್, ಎಲ್ಲೂ ನೋಟ್ ಮಾತ್ರ ಚೇಂಜ್ ಆಗಿದೆ, ಮ್ಯೂಸಿಕ್ ಸೇಮೇ ಇದೆ. ಅದು ನಾನು ಕಳಿಸ್ಕೊಟ್ಟಿದ್ದಾರೆ ನನಗದು. ಓಕೆ, ಫೈನಲಿ ಈಗೇನು ಮುಂದೆ ನಿಮ್ಮ ಹೋರಾಟ ಏನು ಕಾನೂನು ರೀತಿಯಾಗಿ ಕಾಪಿರೈಟ್ ಕ್ಲೈಮ್ ಮಾಡೋಂಥದ್ದು ಏನಿದೆ ಸರ್? ಎಲ್ಲ ಅನ್ಕೊಬೋದು ಸರ್, ಇವನು ದುಡ್ಡು ಕೀಳೋದಕ್ಕೆ ಆವಾಗ 6 ವರ್ಷದಿಂದ ಮಾಡಿದ, ಇವಾಗ ಎಷ್ಟು ಮಾಡಬೇಕು ಅಂತ. ಖಂಡಿತವಾಗ್ಲಿಲ್ಲ ವೀಕ್ಷಕರೇ, ಕಷ್ಟ ಬಿದ್ದೀನಿ ವೀಕ್ಷಕರೇ, ತುಂಬ ಕಷ್ಟ ಬಿದ್ದು ನಾನು ಕೆಲಸ ಮಾಡಿದ್ದೀನಿ. ನನ್ನ ಕಷ್ಟಕ್ಕೆ ನ್ಯಾಯಕ್ಕೆ ನಾನು ಒಂದು ಫಲ ಕೇಳ್ತಾ ಇದ್ದೀನಿ ಅಷ್ಟೇ ಹೊರತು ಇಲ್ಲಿ ನಾನು ಹೆಸರು ಮಾಡಬೇಕು. ಆಲ್ರೆಡಿ ನಾನು ಈವೆಂಟ್ಸ್ಗಳೆಲ್ಲ ಮಾಡಿಕೊಂಡು ಎಲ್ಲ ಕರ್ನಾಟಕ ಜನಕ್ಕೆ ಗೊತ್ತಿದ್ದೀನಿ. ನಾನು ಈವೆಂಟ್ಸ್ ಮಾಡಿಕೊಂಡು ಈ ಥರ TV ಮುಂದೆ ಬಂದು ನನ್ನ ಸೆಲೆಬ್ರಿಟಿ ಆಗಬೇಕು ಅಂತ ಏನಿಲ್ಲ ನನಗೆ. ಖಂಡಿತವಾಗ್ಲೂ ನಾನು ನ್ಯಾಯ ಕೇಳೋಕ್ಕೋಸ್ಕರ ನಾನು TV ಹತ್ರ ಬಂದಿದ್ದೀನಿ ಸರ್. ನಾನು ಒಂದು ವೇಳೆ ಈಗ ಏನಾದರೂ ಚಂದನ್ ಶೆಟ್ಟಿ ಅವರು ಅಥವಾ ಏನಾದ್ರು ಕಾಲ್ ಮಾಡಿ ಅಥವಾ ಏನಾದ್ರು ಮಾತಾಡೋಣ, ಇದೇನು ಬಗೆಹರಿಸ್ಕೊಳ್ಳೋಣ ಅಂತಂದು ಏನಾದರೂ ಇದು ಮಾಡಿದರೆ ಅದಕ್ಕೇನಾದರೂ ನೀವು ಇದಾಗ್ತೀರಾ ಸರ್? ನಾನು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಅವ್ರ ಕಡೆ ಯಾವುದೇ ಇವತ್ತರೆಗೂ ಕಾಂಟ್ಯಾಕ್ಟ್ ನನಗೆ ಬಂದಿಲ್ಲ. ಇವತ್ತರೆಗೂ ಅವರೇ ಹಂಗೆ ಇರ್ಬೇಕಾರೆ ನಾವು ಇಷ್ಟೆಲ್ಲ ಸ್ಟ್ಯಾಂಡ್ ತೊಗೊಂಡು ನಾವು ಇನ್ನು ಮುಂದೆ ಹೋಗಿದ್ರೆ ನಮ್ಮ ತಪ್ಪಾಗುತ್ತೆ. ಅವ್ರು ಬರಬೇಕು ಸರ್. ಆ್ಯಕ್ಚುಲಿ ಬಂದಿಲ್ಲ ಅವರು. ಹೌದು, ಥ್ಯಾಂಕ್ ಯು ಸರ್. ಇದಿಷ್ಟು ಏನಂದರೆ ರ್ಯಾಪರ್ ಚಂದನ್ ಶೆಟ್ಟಿ ಅವ್ರು ಏನಂದರೆ ಕಾಟನ್ ಕ್ಯಾಂಡಿ ಏನು ಸಾಂಗ್ ಮಾಡಿದರು, ಹೊಸ ವರ್ಷಕ್ಕೆ ಬಿಟ್ಟರು. ಆ ಸಾಂಗ್ನಲ್ಲಿ ಬಳಕೆ ಆದಂಥ ಒಂದು ಟ್ಯೂನ್ ಏನಿದೆ, ಇವರ ಒಂದು ಸಾಂಗ್ನ ಒಂದು ಟ್ಯೂನ್ ಅನ್ನೋದು ಆ ಟ್ಯೂನನ್ನು ಕದ್ದು ಒಂದು ಸಾಂಗನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಆಗಿರ್ತಕ್ಕಂಥದ್ದು ವೈಬುಲ್ ಯುವರಾಜ್ ಅವರ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ TV, ಬೆಂಗಳೂರು.